ಯಾರು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಈಗ ನಮ್ಮ ಹಳ್ಳಿ ಮಂದಿನ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಪ್ಪ ನಮ್ಮ ಹಳ್ಳಿ ಮಂದಿ ಇಲ್ಲೇ ಇದೀವ್ರಿ ಬೀಗ್ರ. ನೀನೇನೋ ಮಾಡಿದ್ಯಾ, ಬೀಗ್ರ ಆಡ್ತಿದ್ಯಲ್ಲೋ ಬೀಗ್ರ. ರಬಿಯಾ ಹೇಳೋಚಿನ ನಾ ಒಂದ್ ಸ್ವಲ್ಪ ಹೋಗಿ ಗುಳಿಗೆ ತೊಗೊಂಬರ್ತೀನಿ. ಏನಕ್ಕೆ? ಮೆಂಟಲ್ ಮಾಡಕ್ ಬಂದ ಅಂತಲ್ರಿ ಎಲ್ಲಿ ತಲೆ ಕಡ್ಸೊಂಡ್ ಕುಂದ್ರ ಮೊದಲ ತಲೆ ಸುದ್ದಿಲ್ಲಾರ್ದಂಗ ಆಗ್ಯಾದ್ರ ನೀನೇ ಮಾತಾಡಪ್ಪ. ನಾ ಮೆಂಟಲ್ ಆಗೋದು ಬರೀ ನಿಮ್ಮನ್ನ ನೋಡಿದಾಗ ಅಷ್ಟೇ ರೀ. ನಾವು ಉಳಿಕೆ ಟೈಮ್ದಾಗ ಮೆಂಟಲ್ ಆಗಲ್ಲ. ನನ್ನಷ್ಟು ಶಾಣೆ ನನ್ನ ಮಗನ ನಮ್ಮ ಊರಾಗ ಯಾರು ಇಲ್ಲ, ಎಲ್ಲರೂ ಅದನ್ನ ಹೇಳ್ತಾರ. ಸ್ವಲ್ಪ ಮಾತು ಕರೆಕ್ಟಾಗಿ ಬರ್ಲಿ. ಅವ್ರ ತಂದೆ ಯಾರು ಗೊತ್ತಾ? ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಲ್ಲಿ ಇದ್ದಾರೆ. ನೋಡು, ಅದು ಮರ್ಯಾದೆ ಅಂದ್ರೆ ಭಯ, ಸ್ವಲ್ಪ ಭಯ ಹಂಗಿರ್ಬೇಕು. ಅಲ್ರಿ ಬೀಗ್ರ, ಅವಾಗ ಸ್ವಲ್ಪ ನೆನಪು ಮಾಡ್ತಿರ್ರಿ, ನಾವು ಮರಿತಿರ್ತೀವಿ. ಗೊತ್ತಾಯ್ತು, ಅದಕ್ಕೆ ನಾನು ಇದೀನಿ. ಈಗ ನೋಡು ಪಾಪ ನಮ್ಮ ನಿವೇದಿತಾ ರೈ ಅವ್ರಿಗೆ ಪರಿಚಯ ಮಾಡ್ಕೊಡಿ ನಮ್ಮ ಹಳ್ಳಿ ಮಂದಿನ. ನೀ ಹೇಳಮ್ಮ, ಹೆಂಗೆ ಹುಡುಗಿ ಬಾಳ ಸಾಫ್ಟ್ ಅದಳ್ರಿ ಸರ್. ಮಾತಾಡಿ, ನೀವೇ ಮಾತಾಡ್ರಲ್ಲ ಮತ್ತೆ. ನಮಸ್ಕಾರ ರೀ ಟೀಚರ್. ನಮಸ್ಕಾರಮ್ಮ. ಏನಕ್ಕೆ ಸಾಫ್ಟ್ ಅಂತ ಅನ್ಸ್ತಿದೆ? ಏನೋ ನಿಮ್ಮನ್ನ ನೋಡಿದ್ರೆ ಸಾಫ್ಟ್ ಅನ್ಸಿದ್ ನನಗೆ. ನೋಡಕ್ ಮಾತ್ರ ಸಾಫ್ಟ್, ನಿಮ್ ತರ ಪ್ರೀತಿ ತೋರಿಸ್ತವ್ರಿಗೆ ಪ್ರೀತಿ ತೋರಿಸ್ತೀನಿ, ಖಡಕ್ ಆಗಿದ್ದವ್ರಿಗೆ ಟಕ್ಕರ್ ಕೊಡ್ತೀನಿ. ರೊಟ್ಟಿ ಮಾಡಕ್ ಬರ್ತೇನಮ್ಮ? ರೊಟ್ಟಿ ಮಾಡಕ್ ಬರಲ್ಲ, ನೀವ್ ಹೇಳ್ಕೊಟ್ರೆ ಕಲಿತೀನಿ. ನಾವ್ ಕಲಿಸ್ತದಲ್ಲ, ನೀನ್ ಸ್ವಲ್ಪ ಕಲ್ಕೊಂಡ್ ಬರ್ಬೇಕು ಅಲ್ಲಿದ್ದ. ಆಯ್ತ್ರಿ, ನೀವ್ ಹೇಳ್ಕೊಡಿ, ನಾನು ಕಲಿತೀನಿ. ಅಲ್ಲ ಟೀಚರ್, ಒಂದ್ ಕೆಲಸ ಮಾಡೋಣ. ಹೇಳ್ರಿ ಸರ್. ಈಗ ಹಳ್ಳಿಗೆ ಇವ್ರು ಸೂಕ್ತನೋ ಇಲ್ವೋ ಅಂತ ಒಂದು ಟಾಸ್ಕ್ ಮೂಲಕ ಡಿಸೈಡ್ ಮಾಡೋಣ. ಟಾಸ್ಕ್ ಸೆಟಪ್ ಪ್ಲೀಸ್. ಓಕೆ, ನಮ್ಮ ಹಳ್ಳಿಯ ಟಾಸ್ಕ್ ನಿಮ್ಮ ಮುಂದೆ ಬರ್ತಾ ಇದೆ. ಅದೇ ಬೆರಣಿ ತಟ್ಟೋದು. ನನಗೆ 3 ಅದೇ ಸೈಜ್ ಅಲ್ಲಿ ಬೆರಣಿ ತಟ್ಟಬೇಕು, ಸಮನಾಗಿರ್ಬೇಕು 3. ರೆಡಿಯಾ? ನಿವೇದಿತಾ ರೈ, ನಿಮ್ಮ ಸಮಯ ಶುರು. ಪೇಡೆ ಅಲ್ಲದು, ಧಾರವಾಡ ಪೇಡೆ ಅಲ್ಲ. ಏನಮ್ಮ ಶೇಂಗಾ ದುಂಡಿ ಕಟ್ಟಿದಂಗ್ ಮಾಡಕ್ ನೀಲಾಟ್ ಹೋಗತ್ತೆ ಅಂತ ಪಾಪ ಅವ್ರಿಗೆ. ಕೈಯಲ್ಲ ಮಾದ್ರಲ್ಲಿ ನೋಡಿರಿ ಮತ್ತೆ. ವೆರಿ ಗುಡ್, ವೆರಿ ಗುಡ್. ಒಂದಾಗಿದೆ. ಇರಮ್ಮ, 3 ಬರ್ಬೇಕು. ನೀನೇನಮ್ಮ ಸೆಲೆಕ್ಟೆಡ್ ಈಗಲೇ ಹೇಳ್ತಿ. ನಾವೀಗ ತೂಕ ಹಾಕ್ತಿವಿ, ಗ್ರಾಮು ಕರೆಕ್ಟ್ ಆಗಿರ್ಬೇಕು. 1 ಗ್ರಾಮ್ ಆ ಕಡೆ ಈ ಕಡೆ ಹೋಗಂಗಿಲ್ಲ. ವೆರಿ ಗುಡ್. ಇನ್ನೊಂದು ಮಾಡಮ್ಮ ಅದೇ ರೀತಿ. 2 ಪರವಾಗಿ 2 ಕರೆಕ್ಟ್ ಆಗಿದೆ. ವೆರಿ ಗುಡ್. ಓಕೆ, 3 ಮಾಡಾಗಿದೆ. ಏನವ, ಓಕೆನಾ? ಓಕೆ ಸರ್. 30 ಮಾರ್ಕ್ಸ್ ಐತಿ. ಈ 30 ಮಾರ್ಕ್ಸ್ ಅಲ್ಲಿ ಎಷ್ಟು ಕೊಡ್ತೀರಾ? 30ಕ್ಕೆ 30 ಸರ್. 30ಕ್ಕೆ 30. ಬಟ್ ಎನಿವೆ ಟೀಚರ್ ಅಮ್ಮ ನಿಮಗೆ 30ಕ್ಕೆ 30 ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ. ಇದೇ ಖುಷಿಯಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲೇನೋ 30ಕ್ಕೆ 30 ಸಿಕ್ಕಿದೆ, ಆದ್ರೆ ಅಲ್ಲಿ ಅಷ್ಟು ಜನ ನಿಮ್ಮನ್ನ ಆಯ್ಕೆ ಮಾಡಬೇಕು. 70% ಜಾಸ್ತಿ ಬರಬೇಕು ನಿಮ್ಮ ವೋಟಿಂಗ್ ಪ್ರಕ್ರಿಯೆ ಶುರು ಆಗ್ತಿದೆ. ಶುರು ಹಚ್ಕೊಳ್ಳಿ. All the very best. Result, please. And you're selected. And finally, ಇಡೀ ಕುಟುಂಬದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮಗಳು 3 ತಿಂಗಳು ನೋಡಿದೆ, ಪರವಾಗಿಲ್ವಾ ನಿಮಗೆ? ಅಂದರೆ ನಮ್ಮನೆಯವರು ಹೊರಗಡೆ ಡ್ಯೂಟಿಗೆ ಹೋಗೋದ್ರಿಂದ ಅವಳು ನಮಗೆ ತುಂಬ ಎಲ್ಲದಕ್ಕೂ ಹೆಲ್ಪ್ ಮಾಡೋವಳು. ನನ್ನನ್ನು ಜಾಸ್ತಿ ಹೊರಗಡೆ ಹೋಗೋಕ್ಕೆ ಬಿಡ್ತಿದ್ದಿಲ್ಲ, ಅದರಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಏನಾದರೂ ಕಿವಿ ಮಾತು ಹೇಳ್ತೀರಾ ಸರ್? ನಾನು ಮಗಳಿಗೆ ಹೇಳ್ತಿರೋದು, ಅವಳು ಗೆಲ್ಲಕ್ಕೆಂತ ಹೊರಟಿದ್ದಾಳೆ, ಗೆದ್ದು ಬರ್ತಾಳೆ ಅವಳು. ನೋಡಮ್ಮ, ಒಂದು ಮಾತು ಹೇಳ ನಿವೇದಿತಾ, ನೀವು ಇರುವಂಥ ಅಷ್ಟು ದಿನಗಳು ಪ್ರತಿದಿನ ಟಾಸ್ಕ್ ಫೇಸ್ ಮಾಡ್ತೀರಾ. ಆದರೆ ನಿಮ್ಮ ತಂದೆ ಫೋರ್ಸಸ್ ಜಾಯ್ನ್ ಆದ ಮೊದಲನೇ ದಿನದಿಂದ ಟಾಸ್ಕ್ಗಳನ್ನು ಫೇಸ್ ಮಾಡ್ತಾನೆ ಇದ್ದಾರೆ, ಮುನ್ನುಗ್ತಾನೆ ಇದ್ದಾರೆ. ಈಸ್ ಅ ಟ್ರೂ ಇನ್ಸ್ಪಿರೇಷನ್. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಬಂದಿದ್ದೀರಾ, ಒಂದು ಫೈನಲ್ ಸೆಂಡ್ ಆಫ್ ಮಾಡಿ.
ಓಕೆ, ಈ ನಮ್ಮ ಹಳ್ಳಿ ಪವರ್ನ ರೀಲೋಡೆಡ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಒಟ್ಟು ಬಂದಿರುವಂತ ಸ್ಪರ್ಧಿಗಳು 16. ಆದರೆ ಆಯ್ಕೆಯಾಗಿ ನಮ್ಮ ಹಳ್ಳಿ ಮಂದಿ ಸೆಲೆಕ್ಟ್ ಮಾಡಿರುವಂತ ಸ್ಪರ್ಧಿಗಳು 11. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ನನಗೆ ಬೇಕಾಗಿರೋದು 12 ಜನ ಮಾತ್ರ ಅಂತ. ಆದ್ರೆ ಈಗ ಒಬ್ಬರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ಕೂತ್ಕೊಂಡಿರೋ 5 ಜನ ವೇಟಿಂಗ್ ಲಿಸ್ಟ್ ಹುಡುಗಿರಲ್ಲಿ 5 ಜನ ವೇಟಿಂಗ್ ಲಿಸ್ಟ್ ಹುಡುಗಿರನ್ನ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಬನ್ನಿ. ನಾನು ಹಳ್ಳಿ ಮಂದಿ ಹತ್ರ ವಿಚಾರಿಸಿ ಮಾತನಾಡಿ ಈ 5 ಜನ ಹುಡುಗಿರ ಪೈಕಿ ಯಾವ ಹುಡುಗಿ ನಿಮ್ಮ ಹಳ್ಳಿಗೆ ಸೂಕ್ತ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋ ಒಂದು ಹೆಸರು ಅವ್ರು ಆಗ್ತಿದ್ದಾರೆ ನಮ್ಮ ಹಳ್ಳಿ ಪವರ್ ರೀಲೋಡೆಡ್ ನ ಕೊನೆಯ ಸ್ಪರ್ಧಿ. ಇಲ್ಲಿರುವಂತ 5 ಜನ ಹುಡುಗಿರ ಪೈಕಿ ಸೆಲೆಕ್ಟೆಡ್ ಹುಡುಗಿರನ್ನ ಸೇರ್ಪಡೆ ಆಗ್ತಿರುವಂತ ಆ ಸ್ಪರ್ಧಿ ಇಟ್ ಈಸ್ ನಮ್ಮ ಹಳ್ಳಿ ಮಂದಿ ಆಯ್ಕೆ ಮಾಡಿ ಆ ಸೆಲೆಕ್ಟೆಡ್ ಹುಡುಗಿರಿಗೆ ಸೇರ್ಪಡೆ ಆಗ್ತಿರೋ ಹುಡುಗಿ ಬೇರೆ ಯಾರು ಅಲ್ಲ, ಇಟ್ ಈಸ್ ಆಂಜಲಿ. ಅಸಲಿ ಮಜಾ ಈಗ ಬರದೈತಿ ನೋಡ. ನೋಡ್ರಪ್ಪ, ಏನಮ್ಮ ನಮ್ಮ ಹಳ್ಳಿ ಮಂದಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ಇದುವರೆಗೂ ಯಾವುದೂ ನನಗೆ ಈಸಿಯಾಗಿ ಸಿಕ್ಕಿಲ್ಲ. ಎಲ್ಲದಕ್ಕೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಹೋರಾಡಿ ಈ ಲೆವೆಲಿಗೆ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನನಗೆ ಪ್ಲ್ಯಾಟ್ಫಾರ್ಮ್ ಸಿಗ್ತಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸಿ ಮೈ ಮಾಮ್ ಬೀಯಿಂಗ್ ಹ್ಯಾಪಿ. ಅವ್ರಿಗೆ ಅವಾಗಿಂದ ಹೇಳ್ತಿದ್ದೀನಿ ಅಳ್ಬೇಡ ಅಂತ, ಬಟ್ ಅವರು ತುಂಬ ಎಮೋಷ್ನಲ್ ಆಗಿ ಹೇಳ್ತಿದ್ದಾರೆ. ಅಮ್ಮ, ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಹಳ್ಳಿ ಜನಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗಳನ್ನ ಸೆಲೆಕ್ಟ್ ಮಾಡಿರೋದಕ್ಕೆ. ನನ್ನ ಮಗಳು ಚೆನ್ನಾಗಿ ಆಡಿ ವಿನ್ನರ್ ಆಗಿ ಬರಬೇಕು ಅನ್ನೋದೇ ನನ್ನ ಆಸೆ. ನೀವು ಅಳಬೇಡಿ, ನೀವು ಖುಷಿಯಾಗಿರ್ಬೇಕು, ಅರ್ಥ ಆಯ್ತಾ? ಆಲ್ ದ ವೆರಿ ಬೆಸ್ಟ್. ಬಿ ದ ಫೈನಲ್ ಸೆಲೆಕ್ಟೆಡ್ ಕಂಟೆಸ್ಟೆಂಟ್. ಆಲ್ ದ ವೆರಿ ಬೆಸ್ಟ್ ನಿಮಗೆ ಆಂಜಲಿ. ಏನ್ ಗೊತ್ತಾ, ಒಂದು ಅವಕಾಶ ಕಳ್ಕೊಂಡ್ರೆ ಮತ್ತೆ ಯಾವುದೋ ದೊಡ್ಡ ಅವಕಾಶ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ ಅಲ್ವಾ? ಅದೇ ಥರ ಅವಕಾಶ ಕಾಯ್ತಾ ಇರುತ್ತೆ ನಿಮಗೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಗುಡ್ ಲಕ್.